ನೆನ್ಪಿಟ್ಕೋಬೇಕು. 63ನೇ ವಿಧಿ ಉಪರಾಷ್ಟ್ರಪತಿ ಬಗ್ಗೆ ಹೇಳ್ತದೆ. ಸೊ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರು ಭಾರತದ ಅತ್ಯುನ್ನತ ಸಂವಿಧಾನಿಕ ಸ್ಥಾನಮಾನದಲ್ಲಿ 2ನೇ ಸ್ಥಾನ ಹೊಂದಿದ್ದಾರೆ. ರಾಷ್ಟ್ರಪತಿ ನಂತರ ಅತಿ ಉನ್ನತ ಸ್ಥಾನವನ್ನ ಹೊಂದಿದಂತ ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗಳು ಯಾರದಾರ ಅಂದ್ರೆ ಸಂವಿಧಾನಿಕ ಹುದ್ದೆ ಹೊಂದಿದವರು ಅದು ಉಪರಾಷ್ಟ್ರಪತಿ. ಸೊ ಹಾಗಾದ್ರೆ ಭಾರತದ ಉಪರಾಷ್ಟ್ರಪತಿ ಮತ್ತು ಅಮೆರಿಕದ ಉಪರಾಷ್ಟ್ರಪತಿ ಒಂದು ಅಂದ್ರೆ ಆಸ್ ಇಟ್ ಈಸ್ ನಾವು ಉಪರಾಷ್ಟ್ರಪತಿ ಹುದ್ದೆನ ಸೃಷ್ಟಿ ಮಾಡಿದ್ದು ಅಮೆರಿಕ ಸಂವಿಧಾನದ ಒಂದು ಎರವಲು ಅದು, ಹೌದಾ? ಸೊ ಹಾಗಾದ್ರೆ ಉಪರಾಷ್ಟ್ರಪತಿ ಅವರ ಆಯ್ಕೆ ಹೆಂಗೆ, ಅವ್ರ ಕೆಲಸ ಏನು, ಅವ್ರ ಪರ್ಮನೆಂಟ್ ಕೆಲಸ ಏನು ಅದನ್ನ ನೋಡೋಣ ನಾವ. ಇವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ, ಎಕ್ಸ್ ಆಫೀಸಿಯೋ ಚೇರ್ಮನ್ ಆಫ್ ರಾಜ್ಯಸಭಾ. ಮತ್ತ ಇವ್ರನ್ನ ಯಾರು ಚುನಾಯಿಸ್ತಾರ ಅಂದ್ರೆ ಸಂಸತ್ತಿನ ಎಲ್ಲಾ ಸದಸ್ಯರು. ರಾಷ್ಟ್ರಪತಿನ ಯಾರು ಚುನಾಯಿಸ್ತಾರ? ಸಂಸತ್ತಿನ ಎಲ್ಲಾ ಸದಸ್ಯರಲ್ಲ, ಸಂಸತ್ತಿನ ಚುನಾಯಿತ ಸದಸ್ಯರು, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅವ್ರನ್ನ ಚುನಾಯಿಸ್ತಾರ. ಯಾರನ್ನ? ರಾಷ್ಟ್ರಪತಿಯವ್ರನ್ನ. ಮತ್ತು ವಿಧಾನಸಭೆ ಎಲ್ಲಾ ಸದಸ್ಯರು ಇರ್ತಾರ ಅದ್ರಾಗ. ಬಟ್ ಉಪರಾಷ್ಟ್ರಪತಿಯವ್ರನ್ನ ಕೇವಲ ಸಂಸತ್ತು ಮಾತ್ರ ಸದಸ್ಯರು ಮಾತ್ರ ಚುನಾಯಿಸ್ತಾರ. ಇದ್ರಾಗ ನಾಮಕರಣಗೊಂದ ಸದಸ್ಯರು ಅದಾರ, ಎಲ್ಲರೂ ಅದಾರ. ಒಟ್ಟು ಸಂಸತ್ತಿನ ಸದಸ್ಯರು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರ. ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿ ಚುನಾವಣಾ ಒಂದು ಮೆಥಡ್ ಇಬ್ಬರದು ಸೇಮ್ ಇದೆ. ಆದ್ರೆ ಎಲೆಕ್ಟ್ರಲ್ ಕಾಲೇಜ್ ಅವ್ರ ಹಂಗೆ ಇದ್ದಿಲ್ಲ ಉಪರಾಷ್ಟ್ರಪತಿಯವರು. ರಾಷ್ಟ್ರಪತಿಯವರಿಗೆ ಚುನಾವಣೆ ಒಳಗ ವಿಧಾನಸಭಾ ಸದಸ್ಯರು ಭಾಗವಹಿಸ್ತಾರ. ಬಟ್ ಉಪರಾಷ್ಟ್ರಪತಿ ಚುನಾವಣೆ ಒಳಗ ಯಾವ ವಿಧಾನಸಭಾ ಸದಸ್ಯರು ಭಾಗವಹಿಸಂಗಿಲ್ಲ, ಕೇವಲ ಸಂಸತ್ ಸದಸ್ಯರು. ಉಪರಾಷ್ಟ್ರಪತಿ ರಾಷ್ಟ್ರಪತಿಯವರ ಸ್ವಲ್ಪ ಡಿಫ್ರೆನ್ಸ್ ನೋಡಿದಾಗ ರಾಷ್ಟ್ರಪತಿಯವ್ರನ್ನ ತೆಗಿಬೇಕಾರ ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಸದಸ್ಯರು ಅವ್ರನ್ನ 2/3 ಮೆಜಾರಿಟಿಯಿಂದ ಅವ್ರನ್ನ ತೆಗಿತಾರ. ಬಟ್ ಅವ್ರನ್ನ ತೆಗೆದಾಗ ಉಪರಾಷ್ಟ್ರಪತಿಯವ್ರನ್ನ ಮಹಾಭಿಯೋಗ ಅನ್ನುವಂತ ಯಾವುದೇ ಸಿಸ್ಟಮ್ ಇಲ್ಲ. ಇಂಪೀಚ್ಮೆಂಟ್ ಅನ್ನೋದು ರಾಷ್ಟ್ರಪತಿಯವ್ರಿಗೆ ಮಾತ್ರ ಅದು ಏನೋ ಅವರಿಗಷ್ಟೇ ಸೀಮಿತ ಆಗಿದೆ, ಬಟ್ ಇವರಿಗೆ ಅದು ಇಲ್ಲ.